ಎಲ್ಲಿಂದ ಶುರು ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಕೆಲವು ಸಿನಿಮಾಗಳು ಹಂಗೆ ಮಾಡುತ್ತೆ, ಮತ್ತು ಕಮ್ಮಿ ಮಾಡುತ್ತೆ. ಯಾಕಂತಂದರೆ ಸ್ಕ್ರೀನಿನ ಮೊದಲನೇ ಫ್ರೇಮಿಂದ ಕೊನೆಯ ಫ್ರೇಮ್ ತನಕನೂ ಕೂಡ ಕಥೆಯನ್ನು ಇಟ್ಕೊಂಡು ಆಡಿಯನ್ಸನ್ನೇ ತಲೆಯಲ್ಲಿ ಇಟ್ಕೊಂಡು ಮಾಡಿದಂಥ ಸ್ಕ್ರಿಪ್ಟು, ಮಾಡಿದಂಥ ಸಿನಿಮಾ ಅಂತ ಅನ್ನೋದಕ್ಕೆ ನಾನು ಇವ್ರಿಗೆ ಆವಾಗಲೇ ಹೇಳ್ತಾ ಇದ್ದೆ, ಸಿನಿಮಾದ 3ನೇ 4ನೇ ಸೀನಿಂದಾನೇ ನೆಕ್ಸ್ಟ್ ಏನಾಗುತ್ತೆ ಅಂತ ಈ ಥರದ್ದು ಭಾಳ ಅಪರೂಪದ ಕಥೆಗಳು. ನಾನು ಅದಕ್ಕೆ ಹೇಳಿದೆ, ಎಷ್ಟು ದಿವಸ ಬೇಕಾಯಿತು. ನಾನು ತರುಣ್ ಅವ್ರಿಗೆ ಕೇಳ್ತಾ ಇದ್ದೆ, ಸರ್ ಈ ಥರದೊಂದು ಕಥೆ ಮಾಡಲಿಕ್ಕೆ ನಿಮಗೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಅನ್ನೋವಂಥದ್ದಕ್ಕೆ. ನಮಗೆ ಭಾಳ ಅಪರೂಪದ ಸಿನಿಮಾ ರೀ. ನಮಗಂತೂ ಈ ಥರದ ಸಿನಿಮಾಗಳನ್ನು ನಾವು ಯೂಶಲಿ ಅಲ್ಲಿ ಬಂದಿದೆಯಂತೆ, ಹಿಂಗೆ ಬಂದಿದೆಯಂತೆ ಅಂತ ರೆಕಮೆಂಡೇಷನ್ಸನ್ನ ನಾವು ನೋಡ್ತಾ ಇದ್ವಿ. ಇವತ್ತು ಈ ಥರದೊಂದು ಸಿನಿಮಾ ನಮ್ಮಲ್ಲಾಗಿದೆ. ನಾವು ಈ ಥರ ಸಿನಿಮಾಗಳನ್ನು ರೆಕಮೆಂಡ್ ಮಾಡೋವಂಥ ಸಿನಿಮಾ ಅಂತಂದರೆ ಈ ಜಾನರ್ ಅಂತ ಹೇಳ್ತಾರಂಥದ್ದು. ಈ ಜಾನರ್ ತುಂಬ ಹೊಸದು ನಮಗೆ. ಅದನ್ನು ಟ್ರೈ ಮಾಡಿದಂಥ ಈ ತಂಡಕ್ಕೆ ಸೇರಿರೋ ಕ್ರೆಡಿಟ್ಸ್ ಅದು. ಪುನೀತ್ ಅವರು ಮೊದಲನೆಯ ಸಿನಿಮಾದಲ್ಲೇ ಈ ಥರದೊಂದು ಚಾಲೆಂಜಿಂಗ್ ಸಿನಿಮಾನ ಎತ್ಕೊತಾರೆ ಅಂತ ಅನ್ನೋವಂಥದ್ದು ನಾನು ಎನಿಸಿರ್ಲಿಲ್ಲ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ಸಿನಿಮಾ ನೋಡಿ. ರಾನಾ ಅವ್ರನ್ನ ಮತ್ತೊಮ್ಮೆ ಸ್ಕ್ರೀನಲ್ಲಿ ನೋಡಿ. ಈಸ್ ಅ ವೆರಿ ಗುಡ್ ಪರ್ಫಾರ್ಮರ್. ಅದನ್ನ ಮತ್ತೊಮ್ಮೆ ಈ ಸಿನಿಮಾ ಮೂಲಕನೂ ಪ್ರೂವ್ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಕಥೆನೂ ಅಷ್ಟೇ. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಸ್ಟೋರಿ ಲೈನ್. ಪರ್ಸ್ನಲಿ ನನಗೆ ಸಿನಿಮಾ ತುಂಬ ಇಷ್ಟ ಆಯಿತು, ಎಸ್ಪೆಷಲಿ ಸೆಕೆಂಡ್ ಹಾಫ್. ಕಣ್ಣಲ್ಲಂಗೆ ನೀರು ತುಂಬಿಕೊಳ್ಳುತ್ತೆ. ಸೊ ಐ ವಿಶ್ ದ ಎಂಟೈರ್ ಟೀಮ್, ಪ್ರಿಯಾಂಕಾ ಅವರು ಅಷ್ಟೇ ತುಂಬ ಕಾಣಿಸ್ಕೊಂಡಿದ್ದಾರೆ, ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಸೊ ವಿಶಿಂಗ್ ದ ಎಂಟೈರ್ ಟೀಮ್, ತರುಣ್ ಸರ್, ಪುನೀತ್ ಸರ್, ರಾನಾ ಅವರು, ಪ್ರಿಯಾಂಕಾ, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಎಲ್ಲ ಆಡಿಯನ್ಸು ಟಿಕೆಟ್ಸ್ ಬುಕ್ ಮಾಡಿ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಎಲ್ರಿಗೂ. ಸಿನಿಮಾ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಿನಿಮಾದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು ಕೂಡ ತುಂಬ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನಾವೆಲ್ಲರೂ ಕೂಡ ಸಿನಿಮಾನ ನೋಡ್ತಾ ಇದ್ವಿ. ಆ್ಯಕ್ಚುಲಿ ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ. ಇಂಟರ್ವಲ್ ಆಗಿದ ತಕ್ಷಣ ನೀವು ವಾಪಸ್ ಬರಲೇಬೇಕು ಅಂತ ನಿಮಗೆ ಅನಿಸುತ್ತೆ. ನಾನಂತೂ ಡೈರೆಕ್ಟರ್ ಸಿಕ್ಕಿದ ತಕ್ಷಣ ಯಾವಾಗ ಸರ್ ಅವ್ರಿಗೆ ಯಾಕೆ ಸರ್ ಹೀಗೆ ಮಾಡ್ತಿದ್ದೀರಾ ಅಂತೆಲ್ಲ ತುಂಬ ಪ್ರಶ್ನೆ ಕೇಳ್ತಾ ಇದ್ದೆ. ಸೊ ನಿಜವಾಗ್ಲೂ ತಾವೆಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಲೇಬೇಕು ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್. ನಂದು ಲವ್ ಮ್ಯಾರೇಜು. ಸೊ 12 ವರ್ಷ ಲವ್ ಮಾಡಿ ಮದುವೆ ಆಗಿರೋದು. ನನಗೆ ಲಾಸ್ಟಲ್ಲಿ ಅಳ್ತಾ ಇದ್ದೀನಿ ಆಯ್ತಾ, ನಂಗೆ ನಿಜವಾಗ್ಲೂ ತಡ್ಕೊಳಕ್ಕೆ ಆಗಲಿಲ್ಲ. ನನಗೆ ಅಳು ಬರ್ತಾ ಇದೆ. ಅದು ಲವ್ ಮಾಡಿರೋಕ್ಕೆ ಆ ಫೀಲಿಂಗ್ ಇನ್ನೂ ಗೊತ್ತಾಗುತ್ತೆ ಗೊತ್ತಾ, ಮನೆಯವರ ಪೊಸಿಷನ್ನು ಅದೆಲ್ಲದೂ. ಸೊ ಆಯ್ತಾ ನನಗೆ ಫುಲ್ ಅಳು ಬರ್ತಾ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿದೆ ಫಿಲಮು. ಆ್ಯಂಡ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ತರುಣ್ ಸರ್ಗೆ ಮತ್ತು ಸೋನಲ್ ಅವ್ರಿಗೆ ಈ ಫಿಲಮ್ನ ಪ್ರೊಡ್ಯೂಸ್ ಮಾಡಿರೋದಕ್ಕೆ. ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ಸಿನಿಮಾ ನೋಡ್ಕೊಂಡ್ಬಂದೆ. ಸಕ್ಕತ್ತಾಗಿದೆ ಸಿನಿಮಾ. ಲೈಕ್ ಸರ್ ನಿಜವಾಗ್ಲೂ ಹೇಳಬೇಕು, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸ್ಕ್ರೀನ್ ಪ್ಲೇ ಆಗಲಿ, ರೈಟಿಂಗ್ ಆಗಲಿ ಸಕ್ಕತ್ ನೀಟಾಗಿದೆ. ಆ್ಯಂಡ್ ಒಂಥರ ಕೂರಿಸುತ್ತೆ ಸಿನಿಮಾ. ಪ್ರತಿ ಸೆಕೆಂಡು ನೆಕ್ಸ್ಟ್ ಏನಾಗುತ್ತೆ ಅಂತ ಕಾಯ್ತಾನೆ ಇರ್ತೀವಿ. ಆ್ಯಂಡ್ ಎಂಟೈರ್ ಸಿನಿಮಾ ಲವ್ ಸ್ಟೋರಿ. ಅಂದರೆ ಮೇನ್ ಲಾಸ್ಟಲ್ಲಿ ಒಂದು ಲೈನ್ ಬರುತ್ತೆ ಥಿಯೇಟ್ರಲ್ಲಿ, ಪ್ರೀತಿ ಮುಂದೆ ಯಾವುದೂ ಇಲ್ಲ, ಪ್ರೀತಿಯೇ ಪರಮಶ್ರೇಷ್ಠ ಅಂತ. ಆ್ಯಂಡ್ ಹಾಡು ಕೂಡ ಇದೆ, ಪ್ರೀತಿ ಮುಂದೆ ಏನೂ ಇಲ್ಲ ಅಂತ. ಅದನ್ನು ಈ ಸಿನಿಮಾ ಮುಖಾಂತರ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇಬ್ಬರು ಪ್ರೇಮಿಗಳು ಒಂದಾಗಬೇಕಂದ್ರೆ ಅವ್ರದ್ದು ಹೊಡೆದಾಟ ಎಷ್ಟಿರುತ್ತೆ, ಕೊನೆಗೆ ಆ ಪ್ರೀತಿ ಸತ್ಯ ಇದ್ರೆ ಆ ದೇವರೇ ಒಂದು ಮಾಡಿಸ್ತಾನೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು. ಆ್ಯಂಡ್ ಇಬ್ಬರು ಆರ್ಟಿಸ್ಟ್ ಸಕ್ಕತ್ತಾಗಿ ಮಾಡಿದ್ದಾರೆ. ರಾನಾ ಆಗಲಿ, ಪ್ರಿಯಾಂಕಾ ಅವರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಬೇರೆ ಬೇರೆ ಆರ್ಟಿಸ್ಟ್, ಕಿಶೋರ್ ಸರ್ ಇದ್ದಾರೆ. ಆ್ಯಂಡ್ ಸುಮಾರು ಜನ ಆರ್ಟಿಸ್ಟ್ ಇದ್ದಾರೆ. ಪ್ರತಿಯೊಂದು ಪಾತ್ರನೂ ತುಂಬ ಚೆನ್ನಾಗಿದೆ. ಸೊ ಭಾಳ ಒಳ್ಳೆ ಪ್ರತಿಕ್ರಿಯೆ. ನಾವು ರ್ಯಾಂಬೋ ಮಾಡಬೇಕಾದ್ರೆ ಒಂದು ಹೊಸ ಐಡಿಯಾ ತೊಗೊಂಡ್ಬಂದು ಸಿನಿಮಾ ಮಾಡಿದಾಗ ಅವತ್ತು ಗೆಲ್ಸಿದ್ರಿ, ಮತ್ತು ರ್ಯಾಂಬೋ 2ಅಲ್ಲೂ ಗೆಲ್ಸಿದ್ರಿ, ಗುರು ಶಿಷ್ಯರಲ್ಲೂ ಗೆಲ್ಸಿದ್ರಿ. 7 ಮೇಲೇನೂ ಅದನ್ನೇ ಮಾಡ್ತಾಯಿದ್ದೀರಾ. ಅದಕ್ಕೆ ತುಂಬ ಧನ್ಯವಾದಗಳು. ಶುಕ್ರವಾರ ಚೆನ್ನಾಗಿ ಓಪನ್ ಆಯಿತು. ಸಾಯಂಕಾಲಕ್ಕೆ ತುಂಬ ಚೆನ್ನಾಗಿ ಪಿಕಪ್ ಆಗ್ತಿದೆ. ಎಲ್ಲರೂ ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ ಎಲ್ಲ ಕಡೆ ತಮ್ಮ ಅನಿಸಿಕೆಗಳನ್ನು ಹೇಳ್ತಿದ್ದೀರಾ. ಇಲ್ಲಿ ತನಕ ಯಾವ ನೆಗೆಟಿವ್ ರಿವ್ಯೂಸು ಬರಲಿಲ್ಲ. ಎಲ್ಲ ಪಾಸಿಟಿವ್ ಆಗಿ ತುಂಬ ಇಷ್ಟಪಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಸೆಲೆಬ್ರಿಟೀಸ್, ನಮ್ಮ ಇಂಡಸ್ಟ್ರಿಲಿ ಇರೋರು ಎಲ್ರಿಗೂ ಸಿನಿಮಾ ತೋರಿಸ್ಬೇಕು, ಅವರಿಂದ ಪ್ರತಿಕ್ರಿಯೆ ಪಡಿಬೇಕು ಅಂತ ಅಂದ್ಕೊಂಡ್ವಿ. ಹಾಗಾಗಿ ಇವ್ರನ್ನ ಎಲ್ಲರೂ ಕರೆಸಿದ್ವಿ ಇವತ್ತು. ಎಲ್ಲರೂ ತುಂಬ ಮೆಚ್ಚುಗೆ ಪಟ್ಟರು. ಸೊ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟ್, ಹಾಗೆ ನೀವೆಲ್ರಿಗೂ ಹೇಳಿ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿದ್ರೆ ನಾವು ಈ ಥರ ಪ್ರಯತ್ನಗಳು ಮತ್ತೆ ಮುಂದಕ್ಕೆ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ
ನಿಶ್ಚಿತ.